ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು BP ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡ್ಗೇರ್. ನಾನಿವತ್ತು ಕಡಲೆಕಾಳು ಭರ್ತಾ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ. ಇಲ್ಲಿ ನಾನು ಮೀಡಿಯಮ್ ಸೈಜು 3 ಬದನೆಕಾಯಿ ತೊಗೊಂಡಿದ್ದೀನಿ. ಇದೆಲ್ಲನೂ ಬೇಯಿಸ್ಕೋಬೇಕು. ಹಾಗಾಗಿ 3 ಬದನೆಕಾಯಿನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಮತ್ತು 2 ಕ್ಯಾರೆಟು, 4 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಏನೇ ತರಕಾರಿ ಹಾಕ್ಕೊಂಡಿದ್ರು ಆಲೂಗಡ್ಡೆ ಆ ಥರ ಹಾಕ್ಕೋಬಾರ್ದು, ಇಷ್ಟ ಇದಕ್ಕೆ. ಆಮೇಲೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹುಳಿ ಬೇಕು ಅನ್ನೋರು 3 ಟೊಮೆಟೊನೂ ಹಾಕ್ಕೋಬೋದು, 4 ಹಾಕ್ಕೋಬೋದು. ಆದರೆ ತುಂಬ ಹುಳಿ ಆದರೆ ಸರಿಯಾಗಲ್ಲ. ಮತ್ತು 1 ಬೌಲು ಹಸಿ ಕಡಲೆಕಾಳು. ಇವಾಗೆಲ್ಲ ಕಡಲೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಇದು ಕಡಲೆಕಾಳಿಂದ ಈ ಕಡಲೆಕಾಳು ಭರ್ತಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ರೊಟ್ಟಿ ಚಪಾತಿ ಯಾವುದಕ್ಕಾದರೂ ತಿನ್ಬೋದು. ಇದಕ್ಕೆ ಎಲ್ಲ ಬೇಯಿಸ್ಕೋಬೇಕು ಅಂದಾಗ ಸ್ವಲ್ಪ ನೀರು ಹಾಕ್ಕೋಬೇಕು ಅಲ್ವಾ. ಹಾಗಾಗಿ ಅದೇ ಮುಳುಗೋದಕ್ಕಿಂತ ಸ್ವಲ್ಪ ಕಮ್ಮಿ ಅಷ್ಟು ನೀರು ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. 1 ವಿಸಲ್ ಆಗುತ್ತೆ ಅಂದಾಗಲೇ ಆಫ್ ಮಾಡಬೇಕು ಗ್ಯಾಸ್. ಫುಲ್ಲು ವಿಸಲ್ ಬರೋವರೆಗೂ ಬಿಡಬಾರ್ದು. ಅಷ್ಟಾದರೆ ಸಾಕು, ಚೆನ್ನಾಗಿ ಎಲ್ಲ ತರಕಾರಿನೂ ಬೆಂದ್ಕೊಳ್ಳುತ್ತೆ. ನಾವು ಫುಲ್ಲು 1 ವಿಸಲ್ 2 ವಿಸಲ್ ಮಾಡಿದ್ರೆ ಎಲ್ಲ ಅಪಚ್ಚೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಇವಾಗ ಇನ್ನೇನು ವಿಸಲ್ ಬರುತ್ತೆ ಅಂತಂದಾಗ ಆಫ್ ಮಾಡ್ಕೊಂಬಿಡ್ಬೇಕು. ಆವಾಗ ಕರೆಕ್ಟಾಗಿ ಬೆಂದಿರುತ್ತೆ. ನಾವು ಇನ್ನೂ ಒಂದು ಸತಿ ಒಗ್ಗರಣೆ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಇದು ಸ್ವಲ್ಪ ಅಂದರೆ ಮುಕ್ಕಾಲು ಬೆಂದಿರುತ್ತೆ. ಮತ್ತು ಇನ್ನೊಂದು ಸತಿ ಬೆನ್ಸ್ಕೊತೀವಿ. ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾವು 1 ವಿಸಲ್ಗಿಂತ ಫಸ್ಟೇ ಆಫ್ ಮಾಡಬೇಕು. ಒಂದು 5 ನಿಮಿಷ ಬಿಟ್ಟಾದಮೇಲೆ ಕುಕ್ಕರ್ ಓಪನ್ ಮಾಡೋಣ. ಕುಕ್ಕರ್ ಓಪನ್ ಮಾಡಿ ನೋಡಿ, ಇವಾಗ ಎಲ್ಲ ಪೂರ್ತಿ ಅಪಚ್ಚೆ ಆಗೋ ಥರನೂ ಬೆಂದಿಲ್ಲ. ಹಾಗಾಗಿ ಒಂದು ಮುಕ್ಕಾಲು ಭಾಗ ಬೆಂದಿದೆ. ಇಷ್ಟಾದರೆ ಸಾಕು. ಮತ್ತು BP ಕಿಚನ್ ಡೈರೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಅಡುಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮರೀದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಯಾರ್ದು ಏನೂ ದುಡ್ಡು ಹೋಗಲ್ಲ, ಫ್ರೀ ಸಬ್ಸ್ಕ್ರಿಪ್ಷನ್ ಅಲ್ವಾ, ಅದಕ್ಕೆ. ಹಾಗಾಗಿ ನೋಡಿ, ಇವಾಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಸ್ವಲ್ಪ ಜೀರಿಗೆ, ಸಾಸಿವೆ, ಈರುಳ್ಳಿ, ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊತಾ ಇಲ್ಲ. ಯಾಕೆ ಅಂದರೆ ನಾನು ಕುಕ್ಕರಲ್ಲಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಜೀರಿಗೆ, ಸಾಸಿವೆ, ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಒಂದು ಒಗ್ಗರಣೆ ಮಾಡಿಕೊಂಡು, ನಾವಿವಾಗ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಕುಕ್ಕರಲ್ಲಿ, ಅದನ್ನು ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಮಾಡಬಾರ್ದು. ಬಾಯಿ ಸಿಗಬೇಕು ಅಲ್ವಾ, ಆ ಥರ ಸ್ವಲ್ಪ ಹೇಗಪ್ಪ ಅಂದರೆ ಒಂದು ಅರ್ಧ ಭಾಗ ಅಷ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ತುಂಬ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಎಲ್ಲ ಅಪಚ್ಚೆ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಎಲ್ಲ ತರಕಾರಿನೂ ಇರಬೇಕು, ಅರ್ಧಂಬರ್ಧ ಸ್ಮ್ಯಾಶ್ ಆಗಬೇಕು. ಆ ಥರ ನೋಡಿಕೊಂಡು ಸ್ಮ್ಯಾಶ್ ಮಾಡಬೇಕು. ಇಲ್ಲಿ ನಾವು ಅರ್ಶಿಣ ಪೌಡ್ರು, ಮಸಾಲೆ ಪೌಡ್ರು, ಒಂಚೂರು ಬೆಲ್ಲ, ಒಂಚೂರು ಉಪ್ಪು, ನಮ್ಮ ರುಚಿಗೆ ತಕ್ಕನಾದಷ್ಟು ಬೆಲ್ಲ ಬೇಕಿದ್ದರೆ ಹಾಕ್ಕೊಬೋದು, ಬೇಡ ಅಂದರೆ ಇಲ್ಲ. ಹುಳಿ ಜಾಸ್ತಿ ಹಾಕ್ಕೊತೀನಿ ಅನ್ನೋರು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗುತ್ತೆ. ನಾನು ಇಲ್ಲಿ 2 ಟೊಮೆಟೊ ಹಾಕ್ಕೊಂಡಿದ್ದು, ಹಾಗಾಗಿ ಬೆಲ್ಲನೂ ಕೂಡ ಕಮ್ಮಿ ಹಾಕ್ಕೊಂಡಿದ್ವಿ. ಉಪ್ಪು, ಖಾರ, ಹುಳಿ, ಬೆಲ್ಲ ಎಲ್ಲ ನಿಮ್ಮ ರುಚಿಗೆ ತಕ್ಕನಾದಂಗೆ ಹಾಕ್ಕೊಳ್ಳಿ. ಇಷ್ಟೇ ಇದು ಮಾಡೋದು. ಇದು ಒಂದು ಕುದಿ ಕುದಿಸ್ಬೇಕು ಅಷ್ಟೇ. ಇಲ್ಲೂ ಅಷ್ಟೇ, ಮೊದಲೇ ಅರ್ಧ ಮುಕ್ಕಾಲು ಎಲ್ಲ ಬೆಂದಿದೆ. ಇನ್ನು ಖಾರ, ಉಪ್ಪು ಅದೆಲ್ಲ ಸ್ವಲ್ಪ ಹೊಂದ್ಕೋಬೇಕು ಅಲ್ವಾ, ಅದಕ್ಕೋಸ್ಕರ 1 ಕುದಿ ನೀಟಾಗಿ ಕುದಿಸ್ಕೊಂಬಿಟ್ರೆ ಸಾಕು ಅಷ್ಟೇ. ಭಾಳ ಹೊತ್ತವರೆಗೂ ಕುದಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದು ಮಾಡೋದು ಈಸಿ, ಆಮೇಲೆ ತಿನ್ನೋಕ್ಕೂ ಹೊಸ ಟೇಸ್ಟ್ ಅನಿಸುತ್ತೆ. ಇಷ್ಟೊತ್ತವರೆಗೂ ಸಹನೆ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ.